ನಾವು ಆರಂಭದಿಂದ ಈವರೆಗೂ ಹೇಳಿದಂತಹ ಅಷ್ಟು ಹೆಸರುಗಳು ಇರುವುದು ಸಿದ್ದರಾಮಯ್ಯರ ಕೈಯಲ್ಲಿರುವ ಶ್ವೇತ ಪತ್ರದಲ್ಲಿ. ಇಂಥವರಿಗೆ ಡಿಕೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಮನವೊಲಿಸಿ ಸಮ್ಮತಿಯನ್ನ ಗಿಟ್ಟಿಸಿಕೊಂಡು ಡಿಕೆ ಸಚಿವ ಸಂಪುಟಕ್ಕೆ ಈ ಮಂತ್ರಿಗಳನ್ನ ಧಾರೆ ಎರೆದು ಕೊಡ್ತಾರೆ. ಇದರಲ್ಲೊಂದಷ್ಟು ವಲಸಿಗರಿದ್ದರು, ಅದರರ್ಥ ಬೇರೆ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದವರು. ಆ ಪೈಕಿ ಶಿವಲಿಂಗೇಗೌಡರು ಕೂಡ ಒಬ್ರು. ಅಸೆಂಬ್ಲಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ MLAಗಳ ಪೈಕಿ ಅವರು ಕೂಡ ಒಬ್ರೆ. ಬಸವರಾಜು ರಾಯಾರೆಡ್ಡಿರಂತಹ ವ್ಯಕ್ತಿತ್ವಗಳಿಗೂ ಕೂಡ ಡಿಕೆ ಕ್ಯಾಬಿನೆಟ್ನಲ್ಲಿ ಬಾರಿ ಒಂದು ಅವಕಾಶ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಎಸ್, ಹಾಗಾದ್ರೆ ಸಿದ್ದರಾಮಯ್ಯರ ಲಿಸ್ಟ್ ಅನ್ನ ನೋಡಿದ್ವಿ. ಇನ್ನು ಮುಂದಕ್ಕೆ ಡಿಕೆ ಕ್ಯಾಬಿನೆಟ್ನಲ್ಲಿ ಡಿಕೆ ಅವರು ರೆಫರ್ ಮಾಡುವ ಮಂತ್ರಿಗಳು ಯಾರ್ಯಾರು? ವೆರಿ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರು ಬರ್ತಾರೆ? ಎಸ್, ಪ್ರಥಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಡಾಕ್ಟರ್ ರಂಗನಾಥ್, ಕುಣಗಲ್ ಕ್ಷೇತ್ರದ MLA. ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಯಾವ್ಯಾವಾಗ ಚರ್ಚೆಗೆ ಬಂತೋ ಕುಣಗಲ್ ಕ್ಷೇತ್ರದ MLA ಡಾಕ್ಟರ್ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಎಡಗಡೆ ನಿಂತ್ಕೊಂಡು ಜಿಂದಾಬಾದ್ ಕೂಗಿದ ಅಷ್ಟು ಶಾಸಕರ ಪೈಕಿ ಪ್ರಮುಖ MLA ಡಾಕ್ಟರ್ ರಂಗನಾಥ್. ಡಿಕೆ ಶಿವಕುಮಾರ್ MLA ಆಗಬೇಕು ಅಂತ ಹೇಳಿ ರಾಮನಗರದ MLA ಎಷ್ಟು ಬಾರಿ ಹೇಳಿದ್ರೋ ಅದಕ್ಕಿಂತ ಎರಡೆರಡು ಬಾರಿ ಹೆಚ್ಚು ಹೇಳಿದ್ದು ಡಾಕ್ಟರ್ ರಂಗನಾಥ್. ಈ ಬಾರಿ ಹೆಂಗಾದ್ರೂ ಮಾಡಿ ಅಧಿಕಾರ ಹಂಚಿಕೆಯಾಗಬೇಕು, ಡಿಕೆ CM ಆಗಬೇಕು ಅಂತ. ಸೊ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿ ಡಾಕ್ಟರ್ ರಂಗನಾಥ್ ಕುಣಗಲ್ MLA ಕೂಡ ಒಬ್ಬರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ರು. ಎಸ್, ಮುಂದಕ್ಕೆ ನರೇಂದ್ರ ಸ್ವಾಮಿ ಮಳವಳ್ಳಿ, ಇನ್ನು ಲಕ್ಷ್ಮಣ ಸವದಿ ಬೆಳಗಾವಿ. ಲಕ್ಷ್ಮಣ ಸವದಿ ಡಿಕೆ ಬಣದಲ್ಲಿ ಬರ್ತಾರೆ, ಡಿಕೆ ಬಣದಲ್ಲೇ ಗುರುತಿಸಿಕೊಳ್ಳುತ್ತಾರೆ. ಮಾಜಿ DCM, ಮಾಜಿ ಸಹಕಾರ ಸಚಿವರು, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅನೇಕ ವರ್ಷ MLA ಆಗಿದ್ದವರು, ಅತಿ ಆಳವಾದ ರಾಜಕೀಯ ಜ್ಞಾನ ಇರೋರು. ಈ ಎಲ್ಲ ನಾಲೆಡ್ಜ್ಗಳ ಆಧಾರದಲ್ಲಿ ಡಿಕೆ ಕ್ಯಾಬಿನೆಟ್ನಲ್ಲಿ ಈ ಮುಖಗಳಿಗೆ ನೋಡ್ರಿ, ಒಂದು ಕ್ಯಾಬಿನೆಟ್ ಅಂದ್ರೆ ಏನು, ಒಂದು ಸಚಿವ ಸಂಪುಟ ಅಂದ್ರೆ ಏನು, ಅಲ್ಲೊಂದು ತೂಕವಾದ ತುಂಬಾ ಭಾರವಾದ ವ್ಯಕ್ತಿತ್ವಗಳು ಮಿನಿಸ್ಟರ್ ಆಗಿರಬೇಕು. ಅದನ್ನು ನೋಡೋದಕ್ಕೊಂದು ಚಂದವೇ ಬೇರೆ. ಈ ಪ್ರಜಾಪ್ರಭುತ್ವದ ಬ್ಯೂಟಿ ಇದೆಯಲ್ಲ, ಅಸಲಿ ಸೌಂದರ್ಯ, ಒಂದು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಕಾಣಿಸಿಕೊಳ್ಳುವ ಮುಖಗಳು ಮತ್ತು ಅವರ ದೈತ್ಯ ಸಾಧನೆಗಳು. ಹೊಸ ಮುಖಗಳು ಅನ್ನುವ ಕಾರಣಕ್ಕೆ, ನೋಡೋದಕ್ಕೆ ಚರ್ಮ ಬಿಳಿಯಾಗಿದೆ ಅನ್ನುವ ಕಾರಣಕ್ಕೆ ಕಂಡವರನ್ನ ಕೂರಿಸ್ಕೊಳ್ಳಕ್ಕಾಗೋದಿಲ್ಲ. ಅರ್ಹರಿಗೆ ಅವಕಾಶ ಕೊಡಬೇಕು, ಯೋಗ್ಯಸ್ಥರಿಗೆ ಅವಕಾಶ ಕೊಡಬೇಕು. ಎಸ್, ಮುಂದಕ್ಕೆ ಶಿವಾನಂದ ಪಾಟೀಲ್ ಡಿಕೆ ಬಣದಲ್ಲಿ ಬರ್ತಾರೆ. ಡಿಕೆ ಲಿಸ್ಟ್ ನಲ್ಲಿ ಇವರು ಇದ್ದಾರೆ, ಶಿವಾನಂದ ಪಾಟೀಲ್ ವಿಜಯಪುರದಿಂದ. ಇನ್ನು ಜೊತೆಗೆ ಬಾಲಕೃಷ್ಣ, ಮಾಗಡಿ ಕ್ಷೇತ್ರದ MLA. ಬಾಲಕೃಷ್ಣ ಅವರ ಬಗ್ಗೆ, ಡಿಕೆ ಮತ್ತು ಬಾಲಕೃಷ್ಣ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಲೇಬೇಕು. ಸಂಪರ್ಕ ಬೇರೆ, ಸಂಪರ್ಕ ಮತ್ತು ಸಂಬಂಧಕ್ಕೆ ವ್ಯತ್ಯಾಸಗಳಿದಾವೆ. ಸಂಪರ್ಕ ಅಂದ್ರೇನು? ಸಂಪರ್ಕದಲ್ಲಿರೋದು. ಸಂಬಂಧ ಅಂದ್ರೇನು? ಮಾನಸಿಕ ಸಂಬಂಧ, ಒಂದು ಎಮೋಷನಲ್, ಒಂದು ಭಾವನಾತ್ಮಕವಾದ ಸಂಬಂಧ. ಈ ಮಾಗಡಿ ಬಾಲಕೃಷ್ಣ ಅವರಿಗೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲೇ ಒಂದು ಮಿನಿಸ್ಟರ್ ಗಿರಿ ಸಿಗಬೇಕು ಅಂತ ಹೇಳಿ ಡಿಕೆ ಓಡಾಡಿದ್ರು. ನನ್ನ ಆಪ್ತ ವಲಯದಲ್ಲಿರೋರು ಬಾಲಕೃಷ್ಣ JDS ಪಕ್ಷದಿಂದ ಬಂದಿರಬಹುದು, ಆದ್ರೆ ಕಾಂಗ್ರೆಸ್ಸಿಗೆ ಅವರಿಂದ ಆಗಿರುವಂತಹ ರಾಜಕೀಯ ಲಾಭಗಳೆಷ್ಟಿದಾವೆ ಇವೆಲ್ಲವನ್ನೂ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲೇ ಮಿನಿಸ್ಟರ್ ಗಿರಿ ಕೇಳಿದ್ರು. ಬಾಲಕೃಷ್ಣ ಪ್ರಯತ್ನ ಪಟ್ಟರು, ಸಾಧ್ಯ ಆಗಲಿಲ್ಲ. ಈಗ ತನ್ನವರೇ ಚೀಫ್ ಮಿನಿಸ್ಟರ್ ಆಗಿರುವಾಗ ಯಾಕಾಗೋದಿಲ್ಲ? ಬಾಲಕೃಷ್ಣ ಟೌನ್ಶಿಪ್ ವಿಚಾರದಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರನ್ನ ಎದುರಿಸಿದವರು ಬಾಲಕೃಷ್ಣ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪಗಳು ಬಂದಾಗ ಯಾವ ಸಂದರ್ಭದಲ್ಲಿ ಪರವಾಗಿ ನಿಂತ್ಕೋಬೇಕೋ ಎಲ್ಲ ಸಂದರ್ಭದಲ್ಲೂ ಕೂಡ ಬಾಲಕೃಷ್ಣ ನಿಂತ್ಕೊಂಡಿದ್ದಾರೆ. ಎಸ್ಸಿನ ಅಲ್ಪಸಂಖ್ಯಾತರ ಕೋಟಾದಲ್ಲಿ NA ಹ್ಯಾರಿಸ್ ಬರ್ತಾರೆ, ತನ್ವೀರ್ ಸೇಠ್ ಬರ್ತಾರೆ ಮೈಸೂರಿನಿಂದ, ಇನ್ನು ಬೇಲೂರು ಗೋಪಾಲಕೃಷ್ಣ.
ಸಹಿಸ್ಕೊಳ್ಳಕ್ಕಾಗೋದಿಲ್ಲ ಅಂದಿದ್ರು. ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿರ್ತಕ್ಕಂತಹ ಮುಖಗಳು, ಆ ಪೈಕಿ ಎನ್ ಎ ಹ್ಯಾರಿಸು, ತನ್ವೀರ್ ಸೇಠ್, ಹಿರಿಯ ಶಾಸಕ, ಈ ಹಿಂದೆ ಸಚಿವರಾಗಿದ್ದವರು, ಅವರಿಗೆ ಈ ಬಾರಿ ಒಂದು ಅವಕಾಶ ಕೊಡಬೇಕು. ಡಿ ಕೆ ಬಣದಲ್ಲೇ ಗುರುತಿಸ್ಕೊತಾರೆ. ಇನ್ನು ಅದರರ್ಥ ಸಿದ್ದರಾಮಯ್ಯರ ನಿಷ್ಠೂರ ಮಾಡ್ಕೊಂಡಿರೋ ಕ್ಯಾಂಡಿಡೇಟ್ ಅಲ್ಲ, ಸಿದ್ದರಾಮಯ್ಯರ ಬಳಿಯೂ ಕೂಡ ಒಳ್ಳೆಯ ಉತ್ತಮ ಸಂಬಂಧ ಇದೆ. ಇನ್ನು ಬೇಲೂರು ಗೋಪಾಲಕೃಷ್ಣ, ಅಧಿಕಾರ ಹಂಚಿಕೆ ಡಿಲೇ ಆದಾಗ್ಲೆಲ್ಲ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂದವರು ಇವರು. ಆದಷ್ಟು ಬೇಗ ಸಿಎಂ ಪವರ್ ಶೇರಿಂಗ್ ಆಗಲೇಬೇಕು, ನಾವು ಡಿ ಕೆ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಲೇಬೇಕು. ಬೇಲೂರು ಗೋಪಾಲಕೃಷ್ಣ ಶಿವಮೊಗ್ಗದಿಂದ, ತನ್ವೀರ್ ಸೇಠ್ ಮೈಸೂರಿನಿಂದ, ಸೀನಿಯಾರಿಟಿ ಅಂದ್ರೆ ಜ್ಯೇಷ್ಠರು, ಅನುಭವಿ, ಕಾಂಗ್ರೆಸ್ನಲ್ಲಿ ಈ ಹಿಂದೆ ಮಂತ್ರಿ ಆಗಿದ್ದವರು, ಅಲ್ಪಸಂಖ್ಯಾತ ಸಮುದಾಯದ ಹಿಡಿತವನ್ನು ಸಾಧಿಸಿಕೊಂಡವರು, ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದು ತನ್ವೀರ್ ಸೇಠ್. ಸ್ವತಃ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ತನ್ವೀರ್ ಸೇಠ್ ರವರನ್ನ ಕನ್ವಿನ್ಸ್ ಮಾಡಿದ್ರು, ನಿಂತ್ಕೊಳ್ಳಯ್ಯ, ಗೆತ್ಕೊಂಡ್ ಬತ್ತೀಯ, ಕಾನ್ಫಿಡೆನ್ಸ್ ತುಂಬುದು. ಅದಾದ ನಂತರವೇ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದು, ಗೆದ್ಕೊಂಡು ಹೊರಬಂದಿದ್ದು. ಈಗ ಡಿ ಕೆ ಕ್ಯಾಬಿನೆಟ್ ನಲ್ಲಿ ತನ್ವೀರ್ ಸೇಠಿಗೂ ಒಂದು ಅವಕಾಶ ಕೊಡಬೇಕು. ಈ ಹಿಂದೆ ಅವರ ಮೇಲೆ ದಾಳಿ ನಡೆಯಿತು, ಫಿಸಿಕಲ್ ಅಟ್ಯಾಕ್, ಅದರಲ್ಲಿ ಒಂದಷ್ಟು ದೈಹಿಕ ಶಕ್ತಿಯನ್ನ